ಓಂ ಶ್ರೀ ಸತ್ ಉಪಾಸಿಯೇ ನಮಃ. ಗಂ ಗಂ ಗಣಾನಾನ್ತ್ವಾ ಗಣಪತಿಗಂ ಅವಾಮಹೇ ಕವಿಂ ಕವೀನಾಮವಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಾಣಂ ಬ್ರಹ್ಮಣಸ್ಪದಃ ಆನಃ ಶೃಣ್ವನ್ನೋದಿಭಿಸ್ಸೇದಸಾದನಂ ಶ್ರೀ ಮಹಾಗಣಾಧಿಪತಯೇ ನಮಃ. ಇವತ್ತಿನ ದಿವಸ ವಿಶೇಷವಾಗಿ ದಿನ ಭವಿಷ್ಯ ಪ್ರತಿ ದಿವಸದಂತೆ 11/8/2026 ಮಂಗಳವಾರದ ದಿನ ಭವಿಷ್ಯ. ಪಂಚಾಂಗವನ್ನು ನೋಡಿದಾಗ ಶ್ರೀ ಪರಾಭವನಾಮ ಸಂವತ್ಸರ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿ ಇರ್ತಕ್ಕಂಥದ್ದು ಮಂಗಳವಾರ. ಪುನರ್ಸೂ ನಕ್ಷತ್ರದ ಒಂದು ಭಾವದಲ್ಲಿ ಚಂದ್ರನ ಸಂಚಾರ ಬೆಳಗ್ಗೆ 10:11 ನಂತರ ಪುಷ್ಯಮಿ ನಕ್ಷತ್ರವಿರ್ತಕ್ಕಂಥದ್ದು. ಪುಷ್ಯಮಿ ನಕ್ಷತ್ರ, ಆ ಪುಷ್ಯಮಿ ನಕ್ಷತ್ರಾಧಿಪತಿ ಮತ್ತೆ ಪುಷ್ಯಮಿ ನಕ್ಷತ್ರಾಧಿಪತಿ ಕುಳಿತಿರ್ತಕ್ಕಂಥ ಗ್ರಹ, ಆ ಗ್ರಹಗಳು ಪರಿವರ್ತನಾ ಯೋಗದಲ್ಲಿರ್ತಕ್ಕಂಥದ್ದು ಬಹಳ ವಿಶೇಷ ಮತ್ತೆ ವಿಶಿಷ್ಟವಾದಂಥ ಫಲ. ವಕ್ರ ಶನಿಯ ಪ್ರಭಾವ. ಯಾರಿಗೆ ಕೆಟ್ಟದಾಗಬೇಕು ಅಂತ ಇರ್ತದೋ ಅವರಿಗೆ ಕೆಟ್ಟದಾಗೋದಿಲ್ಲ, ಯಾರಿಗೆ ಒಳಿತಾಗಬೇಕು ಅನ್ನೋದು ರೀತಿನಲ್ಲಿರುತ್ತೋ ಅವರಿಗೆ ಒಳಿತಾಗೋಲ್ಲ. ಉಲ್ಟ ಫಲಗಳು ಹೆಚ್ಚಾಗಿ ಬರುವಂತ ಸಾಧ್ಯತೆಗಳು ಇರುತ್ತೆ. ನೋಡೋಣ ಅದರ ಪ್ರಭಾವ ಏನಿದೆ ಅಂತಕ್ಕಂಥದ್ದನ್ನ. ರಾಹುಕಾಲವನ್ನು ನೋಡಿದಾಗ 3:36 5 ಗಂಟೆ 10 ಇರ್ತಕ್ಕಂಥದ್ದು. ಗುಳಿಕ ಕಾಲವನ್ನು ನೋಡಿದಾಗ 10:28 2 ಗಂಟೆ 2 ಇರ್ತಕ್ಕಂಥದ್ದು. ಯಮಗಂಡ ಕಾಲವನ್ನು ನೋಡಿದಾಗ 9:20 10:54 ಇರ್ತಕ್ಕಂಥದ್ದನ್ನ ನೀವು ನೋಡುವಂಥದ್ದು. ವಿಶೇಷವಾಗಿ ಈ ದಿವಸ ಇರ್ತಕ್ಕಂಥದ್ದೇನೆಂದ್ರೆ ಮುಖ್ಯವಾಗಿ 2 ನಕ್ಷತ್ರದ ಪ್ರಭಾವ. ಉಚ್ಚಗ್ರಹ ವಕ್ರ ಪ್ರಭಾವಕ್ಕೊಳಗಾಗಿರ್ತಕ್ಕಂಥ ಗ್ರಹದ ನಕ್ಷತ್ರ ಇರುವಂಥದ್ದು ಗುರುವಿನ ನಕ್ಷತ್ರ, ಶನಿಯ ನಕ್ಷತ್ರ ಎರಡೂ ಇರುವಂಥದ್ದು. ಅದರ ಜೊತೆಯಲ್ಲಿ ಕುಜನ ಪ್ರಭಾವ ಇರತಕ್ಕಂಥದ್ದು. ಇಷ್ಟು ಇರೋದ್ರಿಂದ ಏನೆಲ್ಲ ಪ್ರಭಾವ ಪರಿಣಾಮವನ್ನು ನೋಡಬಹುದು. ಮೇಷರಾಶಿನವ್ರಿಗೆ ಸಂಬಂಧಪಟ್ಟಂತ ರೀತಿ ನೋಡಿದಾಗ ಮೇಷರಾಶಿನವ್ರಿಗೆ ಅದ್ಭುತವಾದಂತ ದಿವಸ. ಯಾರಿಗೆ? ಉದ್ಯೋಗಸ್ಥರಿಗೆ, ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರವನ್ನ ಮಾಡುವಂತವರಿಗೆ ಸ್ವಲ್ಪ ಅಷ್ಟೊಂದು ಅನುಕೂಲ ಅನ್ನೋ ರೀತಿಯಾದಂತ ಸ್ಥಿತಿಯನ್ನ ನೋಡೋದಕ್ಕೆ ಸಾಧ್ಯ ಆಗುವುದಿಲ್ಲ. ಸ್ವಲ್ಪ ಏನೋ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಇರುತ್ತೆ ಹೊರತು ಅಂತ ಅಭಿವೃದ್ಧಿ, ಲಾಭ, ಯಶಸ್ಸು ಅನ್ನೋ ರೀತಿಯಲ್ಲಿ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಬೇರೆಯವರ ಕೈ ಕೆಳಗೆ ದಿನಗೂಲಿ, ವಾರಗೂಲಿ, ತಿಂಗಳ ಸಂಬಳಕ್ಕೆ ಕಂಪನಿಗಳಲ್ಲಿ, ಅಂಗಡಿಗಳಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರುವಂತ ಯಾರಿದ್ದಾರಲ್ಲ ಅವರಿಗೆ ಅದ್ಭುತವಾದಂತಹ ಒಂದು ಸ್ಥಿತಿ. ಉದ್ಯೋಗ ಲಾಭ, ಉದ್ಯೋಗದಲ್ಲಿ ಪ್ರಗತಿಯನ್ನು ಕಾಣ್ತಕ್ಕಂಥದ್ದು, ಅನುಕೂಲವಾಗ್ತಕ್ಕಂಥದ್ದು, ಲಾಭವಾಗ್ತಕ್ಕಂಥದ್ದು. ಕೆಲಸ ಕಾರ್ಯಗಳು ನಿಧಾನವಾದರೂ ಕೂಡ ಪರ್ಫೆಕ್ಟ್ ಕೆಲಸ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುವಂತಹ ಸಂದರ್ಭಗಳೆಲ್ಲವೂ ಕೂಡ ಇರುತ್ತೆ. ಅದರ ಜೊತೆಯಲ್ಲಿ ಸ್ವಲ್ಪ ಸೇವಕರಿಂದ, ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವಂತ ಕೆಲಸಗಾರರಿಂದ ಸರಿಯಾಗಿ ಕೆಲಸ ಆಗುತ್ತೆ. ಮತ್ತೆ ಯಾರಾದ್ರೂ ಕೆಲಸಗಾರರು ಏನೋ ಸಣ್ಣ ಪುಟ್ಟದಾದಂತ ಕೆಲಸ ಮಾಡಿಸ್ಬೇಕು, ಯಾರನ್ನೋ ಕರ್ಕೊಂಬಂದು ಅನ್ನುವಂತ ಸಣ್ಣ ಪುಟ್ಟ ಕೆಲಸ ಮಾಡಿಸುವಂತವ್ರು ಮನೆಯಲ್ಲಾಗ್ಬೋದು ಅಥವಾ ಬೇರೆ ಕಡೆ ಆದ್ರೂ ಆಗ್ಬೋದು, ಸ್ವಲ್ಪ ಜಾಗ್ರತೆಯಿಂದ ಮಾಡಿಸಿ. ಕೆಲಸವನ್ನ ಸರಿಯಾಗಿ ಮಾಡೋಲ್ಲ ಆ ಕೆಲಸಗಾರರು ಅನ್ನೋ ರೀತಿಯಲ್ಲಿ ಮುಂದೆ ನಿಂತೇ ಕೆಲಸವನ್ನ ಮಾಡಿಸಬೇಕು ಅಂತಕ್ಕಂಥದ್ದು. ಪ್ರಯಾಣದ ವಿಚಾರ ಸಂಬಂಧಪಟ್ಟಂತೆ ನಿಧಾನವಾಗ್ತಕ್ಕಂಥ ಸ್ಥಿತಿ. ವ್ಯಾಜ್ಯಗಳ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಜೀವನ ಸಾಧಿಸ್ತಕ್ಕಂಥ ಸಂದರ್ಭಗಳು ಬರುವಂಥದ್ದು. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಗಳಿಸ್ತಕ್ಕಂಥ ಸ್ಥಿತಿ. ಎಲ್ಲೋ ಒಂದು ಸಣ್ಣದಾಗಿ ಹಿರಿಯರಿಂದ ಅಥವಾ ಹಿರಿಯರಿಗೋಸ್ಕರವಾಗಿ ಅಥವಾ ಹಿರಿಯರಿಂದ ನಿಂದನೆಗೊಳಗಾಗ್ತಕ್ಕಂಥದ್ದು ಅಥವಾ ಹಿರಿಯರನ್ನ ದೂಷಣೆ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿರುತ್ತೆ. ಹಾಗಾಗಿ ಆ ರೀತಿ ದೂಷಣೆ ಮಾಡುವಂಥದ್ದು ಒಳ್ಳೇದಲ್ಲ. ಆದಷ್ಟು ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನು ಕೂಡ ಸ್ವಲ್ಪ ಜಾಗ್ರತೆಯಿಂದ ಇರತಕ್ಕಂಥದ್ದು ಸೂಕ್ತ. ಆರೋಗ್ಯ ಅಂತ ಗಂಭೀರವಾದಂಥ ಸ್ವರೂಪವನ್ನು ಪಡೆದುಕೊಳ್ಳುವಂತ ಸಾಧ್ಯತೆಗಳಿಲ್ಲ ಅಂದ್ರೂ ಕೂಡ ಸ್ವಲ್ಪ ಮಂದತ್ವವಿರ್ತದೆ. ಸ್ವಲ್ಪ ಸುಸ್ತು ಆಗುವಂತ ಪರಿಸ್ಥಿತಿಗಳು ಬರಬಹುದು. ಸ್ವಲ್ಪ ಏನಾದ್ರೂ ಕಾಲು ನೋವು ಬರತಕ್ಕಂಥದ್ದು, ಕಾಲು ಜೂಮ್ ಇಡತಕ್ಕಂಥದ್ದು, ಇಂಥವು. ನಿದ್ರಾ ಭಾವ ಜಾಸ್ತಿ, ನಿದ್ರೆ ಜಾಸ್ತಿ ಎಳಿತಕ್ಕಂಥ ಸ್ಥಿತಿ ಇರುತ್ತೆ ಈ ದಿವಸ ಅಂತ ಮಾತ್ರ. ಒಟ್ಟಿನಲ್ಲಿ ನೀವು ಮಾಡುವಂತ ಕೆಲಸ ಕಾರ್ಯಗಳು ಸೋಮಾರಿತನವಾದ್ರೂ ಕೂಡ ನಿಮಗೆಲ್ಲವೂ ಕೂಡ ಪ್ರಾಪ್ತಿಯಾಗುವಂತ ಯೋಗ ಫಲವನ್ನ ಮೇಷರಾಶಿನವರು ನೋಡ್ತಕ್ಕಂಥದ್ದು. ಶಿವಪಂಚಾಕ್ಷರಿ ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನ ನೀವು ನೋಡುವಂಥದ್ದು. ಇನ್ನು ವೃಷಭ ರಾಶಿಗೆ ಸಂಬಂಧಪಟ್ಟಂತ ರೀತಿ ನೋಡೋದ, ಯೋಗಕಾರಕನಾದಂತನು ವಕ್ರ ಪ್ರಭಾವ, ಭಾಗ್ಯಾಧಿಪತಿಯಾದಂತವನು ಪಂಚಮಾಧಿಪತಿ ಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದು ಅದೃಷ್ಟ ಒಲಿಬೇಕು ಅನ್ನೋ ರೀತಿಯಲ್ಲಿ ಇರುತ್ತೆ. ಆದ್ರೆ ಅಡ್ಡ ಮಾರ್ಗದಲ್ಲಿ ಹೋಗಬೇಕಾಗತ್ತೆ. ನೇರ ಮಾರ್ಗದಲ್ಲಿ ಹೋಗಿ ನೀವು ಅದೃಷ್ಟವನ್ನ, ಯಶಸ್ಸನ್ನ ಗಳಿಸುವಂತ ಸಂದರ್ಭಗಳು ಇರೋದಿಲ್ಲ. ಅಡ್ಡ ಮಾರ್ಗ, ಬೇರೆ ಮುಖಾಂತರ ಏನೋ ಕೆಲಸ ಆಗ್ಬೇಕು, ಲಂಚ ಕೊಟ್ಟು ಮಾಡ್ಕೊಳ್ಬೇಕು ಅನ್ನೋ ರೀತಿಯಾದಂತ ಸ್ಥಿತಿನಲ್ಲಿರುತ್ತೆ.
ಲಾಭವೂ ಇರ್ತಕ್ಕಂಥದ್ದು, ಹೆಸರೂ ಇರ್ತಕ್ಕಂಥದ್ದು, ಗೌರವಕ್ಕೆ ಏನೋ ಸಣ್ಣದಾಗಿ ಬೇರೆಯವರಿಂದ ಸ್ವಲ್ಪ ಧಕ್ಕೆ ಆಗುವಂತ ಪರಿಸ್ಥಿತಿಗಳು ಬರಬಹುದು. ಮಕ್ಕಳ ನಡವಳಿಕೆಗಳಿಂದ ಸ್ವಲ್ಪ ಬೇಸರಕ್ಕೆ ಒಳಗಾಗುವಂಥದ್ದು, ತುಂಬಾ ಹಚ್ಚಿಕೊಂಡಂತ ವ್ಯಕ್ತಿಗಳಿಂದ ಸ್ವಲ್ಪ ಬೇಸರಕ್ಕೆ ಒಳಗಾಗುವಂತ ಪರಿಸ್ಥಿತಿಗಳು ಬರಬಹುದು. ಯಾವುದೇ ಹಣಕಾಸಿನ ವ್ಯವಸ್ಥೆಗಳಾದ್ರೂ ಕೂಡ ಅಥವಾ ಯಶಸ್ಸು ಸಿಗುವುದಾದ್ರೂ ಕೂಡ ಸ್ವಲ್ಪ ಅಡ್ಡ ಮಾರ್ಗದ ಮುಖಾಂತರವಾಗಿಯೇ ನಿಮಗೆ ಅದು ಪ್ರಾಪ್ತಿಯಾಗುವಂತ ಸ್ಥಿತಿ ಎಲ್ಲವೂ ಕೂಡ ಕಾಣ್ತದೆ. ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಅಂತ ಗಂಭೀರವಾದ ಸಮಸ್ಯೆಗಳ್ಯಾವುದು ಕೂಡ ಇರೋದಿಲ್ಲ. ಒಂದು ಸಣ್ಣದಾಗಿ ಅದೃಷ್ಟವೂ ಕೈ ಹಿಡಿತಕ್ಕಂಥದ್ದು, ಅಡ್ಡ ಮಾರ್ಗದಲ್ಲಿ ಹೋದ್ರೂ ಕೂಡ ನಿಮಗೆ ಒಂದು ಅದೃಷ್ಟ ಕೈ ಹಿಡಿದು ತುಂಬಾ ದಿವಸಗಳಿಂದ ಕೆಲಸ ಆಗದಲೇ ಇರತಕ್ಕಂಥ ಕೆಲಸ ಕಾರ್ಯಗಳು ಈ ದಿವಸ ಅಡ್ಡ ಮಾರ್ಗದಲ್ಲಿ ಹೋಗಿಯೋ, ಲಂಚ ಕೊಟ್ಟೋ, ಮತ್ತೊಂದು ಮಾಡಿಯೋ, ಒಂದು ಸ್ಮೂತ್ ಆಗಿ ಮಾತಾಡಿಯೋ, ಯಾವುದೋ ಒಂದು ರೀತಿಯಲ್ಲಿ ನೀವು ಕೆಲಸ ಕಾರ್ಯಗಳನ್ನು ಮಾಡಿಸಿಕೊಳ್ಳೋದಕ್ಕೆ ದಾರಿ ಇದೆ. ಈ ದಿವಸ ವೃಷಭ ರಾಶಿಗೆ ಸಂಬಂಧಪಟ್ಟಂತೆ ಓಂ ಉಮಾಮಹೇಶ್ವರಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನ ನೀವು ನೋಡುವಂಥದ್ದು. ಇನ್ನು ಮಿಥುನ ರಾಶಿಗೆ ಸಂಬಂಧಪಟ್ಟಂತ ರೀತಿ ನೋಡಿದಾಗ ರಾಶ್ಯಾಧಿಪತಿ ವಕ್ರ ಪ್ರಭಾವಕ್ಕೊಳಗಾಗಿರುವಂಥದ್ದು, ವಕ್ರಗ್ರಹದ ನಕ್ಷತ್ರವಿರ್ತಕ್ಕಂಥದ್ದು, ಅದರ ಜೊತೆ ಗುರುವಿನ ಪ್ರಭಾವ, ಹಣಕಾಸಿನ ಸ್ಥಿತಿಗತಿಗಳು ಗುಡ್, ಉದ್ಯೋಗದ ಸ್ಥಿತಿಗತಿಗಳು ಅಂದ್ರೆ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂಥದ್ದು, ಅದು ದಿನಗೂಲಿ, ವಾರಗೂಲಿ, ತಿಂಗಳ ಸಂಬಳಕ್ಕೆ ಕೆಲಸ ಮಾಡುವಂಥವ್ರಿಗೆ ಅದ್ಭುತವಾದಂಥ ಒಂದು ದಿವಸ. ಆದರೆ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಕೈ ಕೊಡ್ತಕ್ಕಂಥದ್ದು ಅಥವಾ ಬಂದಂತ ಅವಕಾಶ ಕೈತಪ್ಪಿ ಹೋಗುವಂತ ಸಂದರ್ಭಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುತ್ತೆ. ಅಥವಾ ತೆಗೆದುಕೊಳ್ತಕ್ಕಂಥ ತೀರ್ಮಾನಗಳು ನಿಮಗೆ ಲಾಸ್ ಅನ್ನು ತರುವಂತ ರೀತಿಯಲ್ಲಿ ತೀರ್ಮಾನಗಳಿರ್ತದೆ. ತೆಗೆದುಕೊಳ್ಳುವಂತ ತೀರ್ಮಾನಗಳೇ ತುಂಬಾ ಸ್ಲೋ, ತುಂಬಾ ನಿಧಾನ, ಅದರಲ್ಲೂ ಕೂಡ ನಿಧಾನವಾದರೂ ಕೂಡ ತೆಗೆದುಕೊಳ್ತಕ್ಕಂಥ ತೀರ್ಮಾನ ಸರಿ ಇರೋಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ. ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ವಿದ್ಯಾಭ್ಯಾಸದಲ್ಲಿ ಮಂದತ್ವ ಮರವು ಜಾಸ್ತಿ ಆಗ್ತಕ್ಕಂಥ ಸ್ಥಿತಿ, ಶುಭ ಕಾರ್ಯದ ವಿಚಾರ ಸಂಬಂಧಪಟ್ಟಂತೆ ಅನುಕೂಲವಾಗ್ತಕ್ಕಂಥದ್ದು, ಕೆಲಸ ಕಾರ್ಯಗಳನ್ನು ಮಾಡುವಂತವರು ತುಂಬಾ ಅಚ್ಚುಕಟ್ಟಾಗಿ ಅಥವಾ ಪರ್ಫೆಕ್ಟ್ ಅಂತಿರಲ್ಲ, ಆ ಪರ್ಫೆಕ್ಟ್ ಕೆಲಸವನ್ನ ಮಾಡ್ತೀರಿ. ಯಾರು ದಿನಗೂಲಿ, ವಾರಗೂಲಿ ಅಥವಾ ತಿಂಗಳ ಸಂಬಳ ಕೆಲಸ ಮಾಡುವಂತವ್ರು ಯಾರ್ಯಾರಿದ್ದೀರೋ ಅವರೆಲ್ಲರೂ, ಅದರಲ್ಲೂ ಕೂಡ IT-BT ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ, ಗಣಿಗಾರಿಕೆ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ, ಮತ್ತೆ ಈ ಟೀಚಿಂಗ್ ಲೈನ್ ಅಲ್ಲಿ ಇರ್ತಕ್ಕಂಥವ್ರಿಗೆ, ವಿದ್ಯಾ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ, ಅಥವಾ ಮಕ್ಕಳ ಆಟಿಕೆಯ ವ್ಯಾಪಾರ ವ್ಯವಹಾರ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಕೆಲಸ ಕಾರ್ಯಗಳು ತುಂಬಾ ಚೆನ್ನಾಗಿ ಆಗೋದಕ್ಕೆ ದಾರಿ ಉಂಟು ಅಂತಕ್ಕನ್ನು ಸ್ಪಷ್ಟವಾಗಿ ತೋರಿಸುತ್ತೆ ಈ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡುವಂತವರಿಗೆ ಮಾತ್ರ. ಇನ್ನು ಆರೋಗ್ಯ ಸ್ವಲ್ಪ ಮಂದತ್ವ, ಕಾಲು ನೋವು ಜಾಸ್ತಿ ಬರುವಂತ ಸಂದರ್ಭಗಳು ಬರುವಂತದ್ದು, ಸ್ವಲ್ಪ ಸುಸ್ತು, ನರದೌರ್ಬಲ್ಯಗಳು ಕಾಣ್ತಕ್ಕಂಥ ಸಂದರ್ಭ, ಇಂಥವೇನಾದ್ರೂ ಸಣ್ಣ ಪುಟ್ಟಾಗಿ ಕಾಡಾಟವನ್ನು ಕೊಡಬಹುದು. ತುಂಬಾ ಗಂಭೀರತೆಯ ಸ್ವರೂಪಗಳು ಇರೋದಿಲ್ಲ. ವ್ಯಾಜ್ಯಗಳಲ್ಲಿ ಹಿನ್ನಡೆಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ಇರುತ್ತೆ. ಈ ದಿವಸ 10 ಗಂಟೆವರೆಗೆ ಒಂದು ರೀತಿ ಪ್ರಭಾವ, 10 ಗಂಟೆ ಮೇಲೆ ಇನ್ನೊಂದು ರೀತಿ ಪ್ರಭಾವ ಚೇಂಜ್ ಆಗುವಂತ ಸ್ಥಿತಿ ಇರೋದ್ರಿಂದ ಒಟ್ಟಿನಲ್ಲಿ 10 ಗಂಟೆ ಒಳಗಡೆ ಸ್ವಲ್ಪ ವಿರುದ್ಧ ಫಲಗಳಿರ್ತದೆ. 10 ಗಂಟೆ ಮೇಲೆ ಎಲ್ಲವೂ ಕೂಡ ಶುಭಪ್ರದವಾದಂತಹ ಫಲವನ್ನು ನೋಡೋದಕ್ಕೆ ದಾರಿ ಇದೆ. ಮಿಥುನ ರಾಶಿಯವರಿಗೆ ಹಿರಿಯರ ಆಶೀರ್ವಾದವನ್ನು ಪಡೆಯೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನ ನೀವು ನೋಡುವಂಥದ್ದು. ಇನ್ನು ಕಟಕ ರಾಶಿಯವರಿಗೆ ಸಂಬಂಧಪಟ್ಟಂತ ರೀತಿ ನೋಡಿದಾಗ ಕಟಕ ರಾಶಿಯವರಿಗೆ ಒಳ್ಳೆಯ ಅದ್ಭುತವಾದಂತ ಫಲವನ್ನೇ ನೋಡ್ತೀರಿ. ಯಾಕಂದ್ರೆ ಶನಿ ನಿಮಗೆ ಕೇಡನ್ನ ಬಯಸಬೇಕು ಅಥವಾ ಕೇಡನ್ನ ಮಾಡಬೇಕು. ಬಟ್ ಅದೃಷ್ಟವಶಾತ್ ನಿಮಗೆ ವರದಾನವನ್ನ ಕೊಡ್ತಾನೆ. ವಿದೇಶಿಯಾನ ಹೋಗ್ಬೇಕು, ಪ್ರಯಾಣ ಹೋಗ್ಬೇಕು, ದೂರ ಪ್ರಯಾಣ ಹೋಗ್ಬೇಕು, ಅಥವಾ ಸ್ವಂತವಾಗಿ ಏನೋ ಮಾಡಬೇಕು, ಸ್ವಂತವಾಗಿ ಏನೋ ಪ್ರಯತ್ನವನ್ನ ಮಾಡ್ತಾ ಇದ್ರಿ, ಅದ್ಭುತವಾದಂತ ಒಂದು ಫಲ ಅನಿರೀಕ್ಷಿತವಾಗಿ ದಕ್ಕುವಂಥದ್ದೇ ಜಾಸ್ತಿ. ಯಾವುದೇ ದಕ್ಕಲಿ ನಿಮಗೆ ಇವತ್ತಿನ ಸಹ ಆಕಸ್ಮಿಕವಾಗಿ ಸಿಗುತ್ತೆ. ಅದರ ಜೊತೆನಲ್ಲಿ ಆಕಸ್ಮಿಕವಾಗಿ ಸ್ನೇಹಿತರ ಅಥವಾ ಮಿತ್ರರ, ಪರಿಚಯಸ್ಥರ ಭೇಟಿಯನ್ನ ಮಾಡತಕ್ಕಂಥ ಯೋಗ ಫಲವೂ ಕೂಡ ಈ ದಿವಸ ಇರುವಂತನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ ವ್ಯಾವಹಾರಿಕವಾಗಿ ಏನು ಬೇಕೋ ಅದೆಲ್ಲವೂ ಕೂಡ ಸುಸೂತ್ರವಾಗಿ ಆಗುತ್ತೆ. ಅದರಲ್ಲಿ ಯಾವುದೇ ಲೋಪದೋಷಗಳು ಇರುವುದಿಲ್ಲ. ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆಯೂ ಕೂಡ ಅಂತ ಗಂಭೀರ ಸ್ವರೂಪವನ್ನು ಪಡೆದುಕೊಳ್ತಕ್ಕಂಥ ಸಾಧ್ಯತೆಗಳಿರೋದಿಲ್ಲ. ನಿದ್ರೆ ಪರ್ಫೆಕ್ಟ್ ನಿದ್ರೆಗಳಿರ್ತದೆ. 10 ಗಂಟೆಯವರೆಗೆ ಒತ್ತಡದ ಬದುಕು, 10 ಗಂಟೆಯ ಮೇಲೆ ಎಲ್ಲವೂ ಕೂಡ ಸುಸೂತ್ರವಾದಂತ ಬದುಕನ್ನ ಕಾಣತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ಕಂಡು ಬರ್ತದೆ. ಚಿಂತೆ ಮಾಡುವಂತ ಅವಶ್ಯಕತೆಗಳೇನು ಇರೋದಿಲ್ಲ. ಆದ್ರೆ ಸಂಗಾತಿ ಆರೋಗ್ಯ ಮಾತ್ರ ಸ್ವಲ್ಪ ಹದಗೆಡಬಹುದು. ಆದ್ರೆ ಪಾಲುದಾರಿಕೆ ವ್ಯವಹಾರ ಅದ್ಭುತವಾದಂತ ರೀತಿಯಲ್ಲಿ ನಡೆಯುತ್ತೆ. ಕಟಕ ರಾಶಿಗೆ ಸಂಬಂಧಪಟ್ಟಂತೆ ವಿದ್ಯಾಕ್ಷೇತ್ರ ಸ್ವಲ್ಪ ಅತೃಪ್ತಿಯಿಂದ ಕೂಡಿರ್ತದೆ. ವಿದ್ಯಾರ್ಥಿಗಳಿಗೆ ಯಾಕೋ ಇನ್ನೂ ಮಾಡಬೇಕಾಗಿತ್ತು ಅನ್ನೋ ರೀತಿಯಲ್ಲಿ ಒಂದು ಬಯಕೆ ಇರ್ತದೆ. ಮಾಡೋದಕ್ಕಾಗಲ್ಲ ಅನ್ನೋ ರೀತಿಯಾದಂಥ ಅತೃಪ್ತಿ, ಮಾಡೋಕ್ಕಾಗ್ಲಿಲ್ವಲ್ಲ ಅನ್ನೋ ರೀತಿಯಾದಂಥ ಅತೃಪ್ತಿಯನ್ನ ವಿದ್ಯಾರ್ಥಿಗಳು ಕಟಕ ರಾಶಿನವರು ನೋಡ್ತೀರಿ. ಬಡ ಮಕ್ಕಳಿಗೆ ಸಿಹಿಯನ್ನ ಹಂಚೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನ ನೀವು ನೋಡುವಂಥದ್ದು.
ಇನ್ನು ಸಿಂಹರಾಶಿನವರಿಗೆ ಸಂಬಂಧಪಟ್ಟಂತ ರೀತಿ ನೋಡಿದಾಗ ಸಿಂಹರಾಶಿನವ್ರಿಗೆ ಈ ದಿವಸ ಒಳ್ಳೆಯ ಶುಭ ಫಲಗಳನ್ನೇ ನೋಡಬೇಕಾದಂತ ಅನಿವಾರ್ಯತೆಗಳು ಬರ್ತದೆ. ಆದರೆ ಇಲ್ಲೊಂದು ಬಹಳ ಮುಖ್ಯವಾದಂತ ತೀರ್ಮಾನ ಏನಂದ್ರೆ, ಸ್ವಲ್ಪ ಹಿರಿಯರಿಗೆ ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿಗೆ ನೋವನ್ನ ಕೊಟ್ಟು ಹೋದರೆ ಈ ದಿವಸ ಯಾವ ಕೆಲಸವೂ ಆಗೋದಿಲ್ಲ. ಅವರ ಮುಖಾಂತರವಾಗಿ ಅವರನ್ನ ನಗುತ್ತಾ ಅಥವಾ ಅವರ ಆಶೀರ್ವಾದ ಪಡೆದುಕೊಂಡು ಹೋದ್ರೆ ಅದ್ಭುತವಾದಂತ ರಿಸಲ್ಟ್ ಅನ್ನ ನೋಡ್ತೀರಿ. ನಿಮ್ಗೇನಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ತಂದೆ ತಾಯಿ ಇಲ್ಲದಿದ್ದವರು ಯಾರಾದ್ರೂ ಹೊರಗಡೆ ವಯೋವೃದ್ಧರು ಸಿಕ್ಕಿದ್ದಾರೆ, ಅವ್ರಿಗೆ ಏನಾದ್ರೂ ಒಂದು ಊಟವೋ ಮತ್ತೊಂದು ಮಗದೊಂದು ಕೊಡಿಸಿ, ಸಿಹಿಯನ್ನು ಸ್ವಲ್ಪ ಒಂದು ಬಟ್ಟೆಯನ್ನು ಕೊಡಿಸಿ ಹೋದ್ರೆ ನಿಮಗೆ ಇವತ್ತಿನ ದಿವಸ ಬಹಳ ಸುಸೂತ್ರವಾದಂತ ಅದ್ಭುತವಾದಂತ ದಿವಸವಾಗಿ ಪರಿವರ್ತನೆಯಾಗ್ತಕ್ಕಂಥ ಸ್ಥಿತಿ ಇರುತ್ತೆ. ಇಲ್ಲ ಅಂತಂದ್ರೆ ಕೆಲವೊಂದು ಅಡೆತಡೆಗಳನ್ನು, ಅವಘಡಗಳನ್ನು, ಅಪಘಾತಗಳನ್ನು, ಸಮಸ್ಯೆಗಳನ್ನು ಮೈ ಮೇಲೆ ಎಳೆದುಕೊಳ್ತಕ್ಕಂಥ ಸ್ಥಿತಿ ಕಂಡುವಂಥದ್ದು, ಅನಿರೀಕ್ಷಿತವಾದಂಥ ನಷ್ಟ, ಅವಕಾಶ ವಂಚಿತವಾಗ್ತಕ್ಕಂಥದ್ದು, ಬಂದಂತ ಅವಕಾಶವನ್ನ ಕಳೆದುಕೊಳ್ತಕ್ಕಂಥದ್ದು, ಆರ್ಥಿಕವಾದಂಥ ಮುಗ್ಗಟ್ಟುಗಳನ್ನು ನೋಡ್ತಕ್ಕಂಥದ್ದು, ಸ್ನೇಹಿತರು ದೂರವಾಗ್ತಕ್ಕಂಥ ಸ್ಥಿತಿ, ವಿದ್ಯಾಭ್ಯಾಸದಲ್ಲಿ ಕೊರತೆಯನ್ನು ಎದುರಿಸ್ತಕ್ಕಂಥ ಸಂದರ್ಭಗಳು ಎಲ್ಲವನ್ನೂ ಕೂಡ ನೋಡ್ತೀರಿ ಈ ದಿವಸ. ವಯೋವೃದ್ಧರ ಆಶೀರ್ವಾದ, ಹಿರಿಯರ ಆಶೀರ್ವಾದ, ತಂದೆ ತಾಯಿಯ ಆಶೀರ್ವಾದ ನಿಮಗೆ ಮೈನಸ್ ಇರೋದೆಲ್ಲವನ್ನೂ ಕೂಡ ಪ್ಲಸ್ ಮಾಡೋದಕ್ಕೆ ದಾರಿ ಇರ್ತದೆ. ನಿಮ್ಮ ಸಿಂಹರಾಶಿನವರಿಗೆ ಅದ್ಭುತವಾದಂಥ ಫಲವನ್ನು ನೋಡೋದಕ್ಕೆ ದಾರಿ ಆಗ್ತದೆ. ಇನ್ನು ಕನ್ಯಾ ರಾಶಿನವರಿಗೆ ಸಂಬಂಧಪಟ್ಟಂತ ರೀತಿಯಲ್ಲಿ ನೋಡಿದಾಗ ಕನ್ಯಾ ರಾಶಿನವರಿಗೆ ಈ ದಿವಸ ಮಾತ್ರ ಉದ್ಯೋಗಸ್ಥರಿಗೆ ಅಂದ್ರೆ ದಿನಗೂಲಿ, ವಾರಗೂಲಿ, ತಿಂಗಳ ಸಂಬಳ ಕೆಲಸ ಮಾಡುವಂತವರಿಗೆ ಅದ್ಭುತವಾದಂತ ಫಲ. ಅದ್ರ ಜೊತೆಯಲ್ಲಿ ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೂ ಕೂಡ ಅದ್ಭುತವಾದಂತ ಫಲ. ಶುಭ ಕಾರ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ, ದೈವ ಕಾರ್ಯದ ವಿಚಾರ ಸಂಬಂಧಪಟ್ಟಂತೆ ಅದ್ಭುತವಾದಂತ ಫಲ. ಒಳ್ಳೆಯ ಗೌರವ, ಹೆಸರು, ಕೀರ್ತಿ, ಪ್ರತಿಷ್ಠೆ, ಮಾನ ಸನ್ಮಾನಗಳೆಲ್ಲವೂ ಕೂಡ ಪ್ರಾಪ್ತಿಯಾಗುವಂಥದ್ದು. ಆದರೆ ಮಕ್ಕಳಿಂದ, ಪ್ರೀತಿ ಪಾತ್ರರಿಂದ ಸ್ವಲ್ಪ ನೋವನ್ನು ಅನುಭವಿಸ್ತಕ್ಕಂಥ ಪರಿಸ್ಥಿತಿಗಳು ಕಂಡು ಬರುತ್ತೆ. ಸಾಲಗಾರರ ಕಾಟದಿಂದ ಮುಕ್ತರಾಗ್ತಕ್ಕಂಥ ಅವಕಾಶಗಳು, ಶತ್ರುಗಳ ಉಪಟಗಳು, ಗುಪ್ತ ಶತ್ರುಗಳು ಅಂತೀವಿ, ಅಂದ್ರೆ ಜೊತೆಗೆ ಇದ್ದು ಜೊತೆಗೆ ಚೂರಿ ಆಗ್ತಕ್ಕಂಥವ್ರು ಇರ್ತಾರಲ್ಲ, ಅಂತ ಶತ್ರುಗಳಿಂದ ಸ್ವಲ್ಪ ತೊಂದರೆಗಳಾಗ್ತಕ್ಕಂಥ ಸ್ಥಿತಿ ಇರುತ್ತೆ. ಜಾಗ್ರತೆಯಿಂದ ಇರಬೇಕು ಈ ದಿವಸ ಕನ್ಯಾ ರಾಶಿನವರಿಗೆ ಸಂಬಂಧಪಟ್ಟಂತೆ. ಕೆಲಸಗಾರಗಳು ಓಕೆ, ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರವನ್ನು ಮಾಡುವಂತವರು ಸ್ವಲ್ಪ ಅಡ್ಡ ಮಾರ್ಗವನ್ನ ಹಿಡಿದು ಕಾರ್ಯಜೀವನ ಮಾಡಿಕೊಳ್ತಕ್ಕಂಥದ್ದು, ಲಾಭವನ್ನು ನೋಡ್ತಕ್ಕಂಥ ಸಂದರ್ಭ. ನೇರ ಮಾರ್ಗದಲ್ಲಿ ಲಾಭವನ್ನು ನೋಡೋದಿಕ್ಕಾಗೋದಿಲ್ಲ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರವನ್ನು ಮಾಡುವಂತವರು. ಅದರಲ್ಲಿ ಏನೋ ಸ್ವಲ್ಪ ಬಣ್ಣ ಹಚ್ಚಿ ಅದು ಇದು ಮಾಡಿ ಸ್ವಲ್ಪ ಮಾತಿನಿಂದ ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಬೇಕಾಗುತ್ತೆ ಕನ್ಯಾ ರಾಶಿಗೆ ಸಂಬಂಧಪಟ್ಟಂತ ರೀತಿಯಲ್ಲಿ ನೋಡಿದಾಗ. ಇನ್ನು ಪರಿಹಾರದ ವಿಚಾರ ಸಂಬಂಧಪಟ್ಟಂತೆ ಓಂ ಶ್ರೀ ಸಾಯಿನಾಥಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನ ನೀವು ನೋಡ್ತಕ್ಕಂಥದ್ದು. ಇನ್ನು ತುಲಾ ರಾಶಿಗೆ ಸಂಬಂಧಪಟ್ಟಂತ ರೀತಿಯಲ್ಲಿ ನೋಡಿದಾಗ ಯಾರ್ದಾರು ಕ್ಯಾಂಪಸ್ ಸೆಲೆಕ್ಷನ್ ಇದ್ರೆ, ಕಾಲೇಜು ಮುಖಾಂತರವಾಗಿಯೋ ಏನೋ ಒಂದು ರೀತಿಯಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಇದ್ರೆ ಅದ್ಭುತವಾದಂತ ವರದಾನ. ಯಾರಾದ್ರೂ ಇಂಟರ್ವ್ಯೂ ಅಟೆಂಡ್ ಮಾಡಿದ್ರೆ ಅಥವಾ ಯಾವುದೋ ಕಂಪ್ನಿ ಕೆಲಸಕ್ಕೂ ಹುಡುಕಾಟದಲ್ಲಿದ್ರೆ ಅವ್ರಿಗೂ ಕೂಡ ಅದ್ಭುತವಾದಂತ ಫಲ ಮತ್ತೆ ವರದಾನವಾಗ್ತಕ್ಕಂಥದ್ದು. ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ, ಉನ್ನತ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರಿಗೂ ಕೂಡ ಅದ್ಭುತವಾದಂತ ಫಲ. ವಿದ್ಯಾರ್ಥಿಗಳಿಗೆ ಮಾತ್ರ ಅಥವಾ ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರು ಮಾತ್ರ ತುಂಬಾ ಶುಭಪ್ರದವಾದಂತ ದಿವಸ. ವಿದೇಶಯಾನ ಮಾಡಬೇಕು ಅನ್ನೋ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇರತಕ್ಕಂಥವ್ರಿಗೂ ಕೂಡ ಅದ್ಭುತವಾದಂತ ಒಂದು ಫಲವನ್ನು ನೋಡುವಂತ ಸಾಧ್ಯತೆಗಳು ಉಂಟು. ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣತಕ್ಕಂಥ ಸ್ಥಿತಿ, ಸಂಗಾತಿಯೊಂದಿಗೆ ಒಂದು ಪ್ರೀತಿ ವಿಶ್ವಾಸದಿಂದ ಇರ್ತಕ್ಕಂಥದ್ದು. ಎರಡನೇ ಮದುವೆಗೆ ಸಂಬಂಧಪಟ್ಟಂತ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ರೆ ಅಂದ್ರೆ ಖಂಡಿತ ಅನುಕೂಲ. ಪಂಚಮಾಧಿಪತಿ ಭಾಗ್ಯಾಧಿಪತಿ ಪರಿವರ್ತನಾ ಸ್ಥಿತಿನಲ್ಲಿ, ನಕ್ಷತ್ರ ಪರಿವರ್ತನಾ ಸ್ಥಿತಿನಲ್ಲಿದ್ದು ಅದೇ ನಕ್ಷತ್ರವಿರ್ತಕ್ಕಂಥದ್ದಾಗಿರೋದ್ರಿಂದ ಒಂದು ಸಣ್ಣದಾಗಿ ಅದೃಷ್ಟವೂ ಕೂಡ ಕೈ ಹಿಡಿತಕ್ಕಂಥ ಸ್ಥಿತಿ. ಶ್ರಮವಿಲ್ಲದಿದ್ದರೂ ಕೂಡ ಜೀವನ ಸುಸೂತ್ರವಾಗಿ ನಡೆತಕ್ಕಂಥ ವಾತಾವರಣಗಳೆಲ್ಲವೂ ಕೂಡ ಇರುವಂತನ್ನು ಸ್ಪಷ್ಟವಾಗಿ ತೋರಿಸುತ್ತೆ ಈ ದಿವಸ ಅಂತಕ್ಕಂಥದ್ದು. ಸ್ವಲ್ಪ ಖರ್ಚುಗಳು ಹೆಚ್ಚಾಗಿ ಬರಬಹುದು. ಅನಾರೋಗ್ಯ ಕಾರಣಕ್ಕೆ, ಹಿರಿಯರಿಗೋಸ್ಕರವಾಗಿ, ವಯೋವೃದ್ಧರಿಗೋಸ್ಕರವಾಗಿ ಸ್ವಲ್ಪ ಖರ್ಚು ವೆಚ್ಚಗಳು ಅಥವಾ ಹಳೆಯ ವಸ್ತುಗಳ ರಿಪೇರಿಗೋಸ್ಕರವಾಗಿ ಸ್ವಲ್ಪ ಖರ್ಚು ವೆಚ್ಚಗಳನ್ನ ಮಾಡುವಂತ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ತುಲಾ ರಾಶಿ ನೋಡ್ತೀರಿ. ದರ್ಬೆಯನ್ನ ದಾನ ಮಾಡ್ತಕ್ಕಂಥದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನ ನೀವು ನೋಡುವಂಥದ್ದು. ಇನ್ನು ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂತ ರೀತಿ ನೋಡಿದಾಗ ವೃಶ್ಚಿಕ ರಾಶಿನವರಿಗೆ ಅದ್ಭುತವಾದಂತ ರೀತಿಯಲ್ಲಿ ಫಲಾಫಲಗಳು ವರ್ಗಾವಣೆಯಾಗಬೇಕು ಅನ್ನೋ ರೀತಿಯಾದಂತ ಸ್ಥಿತಿನಲ್ಲಿದೆ. ಈ ರಿಸರ್ಚ್ ಲೈನು, ಡಾಕ್ಟರ್ ಲೈನು ಅಥವಾ ತುಂಬಾ ಶಿಕ್ಷಣ ತಜ್ಞರು ಅಂತ ಯಾರು ಕರಿತೀರಿ ಅವರು, ತುಂಬಾ ಈ ಡಾಕ್ಟರೇಟ್ ತಗೊಳ್ಬೇಕು ಅನ್ನೋಂಥವ್ರಿಗೆ, ರಿಸರ್ಚ್ ಮಾಡಬೇಕು, ಯಾವುದೋ ಒಂದು ಥಿಯರಿ ಸಂಬಂಧಪಟ್ಟಂತೆ ರಿಸರ್ಚ್ ಸಂಬಂಧಪಟ್ಟಂತೆ ಮಾಡ್ತಾ ಇದ್ರಿ ಅಂತವ್ರಿಗೆಲ್ಲರಿಗೂ ಕೂಡ
ತುಂಬಾ ಅದ್ಭುತವಾದಂತಹ ಅನುಕೂಲ. ಇತಿಹಾಸ ತಜ್ಞರು ಅಥವಾ ಸಾಮಾನ್ಯವಾಗಿ ಏನಾದ್ರೂ ಭೂಮಿನಲ್ಲಿ ಹಳೆಯ ವಿಷಯಗಳನ್ನ ಇತಿಹಾಸಗಳನ್ನ ಹುಡುಕ್ತಕ್ಕಂಥ ಒಂದು ಕ್ಷೇತ್ರ, ರಿಸರ್ಚ್ ಅಂತಕ್ಕಂಥ ರೀತಿಯಲ್ಲಿ ಏನಿರುತ್ತಲ್ಲ ಅಂತ ಕ್ಷೇತ್ರ ಇರತಕ್ಕಂಥವ್ರಿಗೆ ಖಂಡಿತ ಅನುಕೂಲವಾಗ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಉಂಟು ಅಂತಕ್ಕನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ವೃಶ್ಚಿಕ ರಾಶಿನವ್ರಿಗೆ ಆರ್ಥಿಕವಾದಂಥ ಸ್ಥಿತಿಯೂ ಕೂಡ ಸುಧಾರಣೆ ಆಗ್ತದೆ. ಮತ್ತೆ ವಿದ್ಯಾಭ್ಯಾಸ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅನುಕೂಲವಾಗ್ತಕ್ಕಂಥದ್ದು. ಲಾಭದಲ್ಲೂ ಕೂಡ ಚೇತರಿಕೆಯನ್ನು ಕಾಣತಕ್ಕಂಥದ್ದು. ಒತ್ತಡಗಳಿದ್ರೂ ಕೂಡ, ಅವಮಾನಗಳಾದ್ರೂ ಕೂಡ, ಹಿಂಸೆ ಆದ್ರೂ ಕೂಡ, ಇರಿಟೇಟ್ ಆದ್ರೂ ಕೂಡ ನಿಮಗೆ ಇವತ್ತಿನ ದಿವಸ ಲಾಭದ ಸಂದರ್ಭವೇ ನಿರ್ಮಾಣವಾಗಿ ಬರುತ್ತೆ. ಆತಂಕ ಬೀಳುವಂತ ಅವಶ್ಯಕತೆಗಳಿಲ್ಲ. ಆದರೆ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವರಿಗೆ ಸ್ವಲ್ಪ ಅಷ್ಟೊಂದು ಅನುಕೂಲ ಇಲ್ಲ ಅನ್ನತಕ್ಕಂಥದ್ದನ್ನ ಸ್ಪಷ್ಟವಾಗಿ ತೋರಿಸುತ್ತೆ ವೃಶ್ಚಿಕ ರಾಶಿಯವರಿಗೆ ಸಂಬಂಧಪಟ್ಟಂತೆ. ಪಾರ್ವತೀ ದೇವಿಗೆ ಅರಿಶಿನವನ್ನು ನೀಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನ ನೀವು ನೋಡ್ತಕ್ಕಂಥದ್ದು. ಇನ್ನು ಧನುಸ್ಸು ರಾಶಿಯವರಿಗೆ ಸಂಬಂಧಪಟ್ಟಂತ ರೀತಿ ನೋಡಿದಾಗ ಬಾಧಕಾಧಿಪತಿ, ಧನಾಧಿಪತಿ ಎರಡೂ ಪ್ರಭಾವಗಳು ಪರಿವರ್ತನಾ ಸ್ಥಿತಿನಲ್ಲಿ ಇರ್ತಕ್ಕಂಥದ್ದು. ಗುರು ಅಷ್ಟಮದಲ್ಲಿದ್ರು ಕೂಡ 10 ಗಂಟೆವರೆಗೆ ಸ್ವಲ್ಪ ಒಂಥರ ನಿಧಾನ ಮಂದತ್ವ ಇದ್ರೂ ಕೂಡ, ನಿರುತ್ಸಾಹ ಇದ್ರೂ ಕೂಡ 10 ಗಂಟೆ ನಂತರ ಎಲ್ಲವೂ ಕೂಡ ಸುಧಾರಣೆ ಆಗತ್ತೆ. ಆರ್ಥಿಕ ವೃದ್ಧಿ ಆಗತ್ತೆ. ಪಾಲುದಾರಿಕೆ ವ್ಯವಹಾರ ಚೆನ್ನಾಗಾಗತ್ತೆ. ಸಂಘಾತಿಯಿಂದ ಆರ್ಥಿಕವಾದ ಸಹಾಯ ಬರತಕ್ಕಂಥದ್ದು. ಉತ್ತಮವಾದಂಥ ಹೆಸರು, ಗೌರವ, ಕೀರ್ತಿ, ಮಾನ ಸನ್ಮಾನಗಳು ಸಿಗೋದಕ್ಕೆ ದಾರಿಯಾಗ್ತಕ್ಕಂಥದ್ದು. ಉದ್ಯೋಗ ಒತ್ತಡಗಳಿದ್ರೂ ಕೂಡ, ಒತ್ತಡದ ಉದ್ಯೋಗ ಇರುತ್ತೆ ಬಟ್ ಪರ್ಫೆಕ್ಟ್ ಕೆಲಸವನ್ನ ಮುಗಿಸ್ತೀರಿ. ನಿಧಾನವಾದ್ರೂ ಕೂಡ ಕೆಲಸವನ್ನ ಬಹಳ ನೀಟಾಗಿ ಮುಗಿಸ್ತಕ್ಕಂಥ ಸಂದರ್ಭಗಳು. ಪ್ರಯಾಣ ಅನುಕೂಲವಾಗ್ತಕ್ಕಂಥ ಸ್ಥಿತಿ. ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಚಾರ ಸಂಬಂಧಪಟ್ಟಂತೆ ಯಶಸ್ಸನ್ನು ಗಳಿಸ್ತಕ್ಕಂಥ ಸನ್ನಿವೇಶಗಳೆಲ್ಲವೂ ಕೂಡ ಬರುವಂಥದ್ದು. ಪ್ರೀತಿ ಪಾತ್ರರು ಸ್ವಲ್ಪ ಹತ್ತಿರವಾಗ್ತಕ್ಕಂಥ ಪರಿಸ್ಥಿತಿ. ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣತಕ್ಕಂಥ ಸಂದರ್ಭಗಳು. ಸ್ವಲ್ಪ ಸಂಗಾತಿಯೊಂದಿಗೆ ಸ್ವಲ್ಪ ತಿಸ್ರಗಳಾದ್ರೂ ಕೂಡ ಸುಧಾರಣೆ ಅಂತ ಗಂಭೀರವಿಲ್ಲ. ಅದು ಸಂಗಾತಿ ಆರೋಗ್ಯದಲ್ಲಿ ಮಾತ್ರ ಸ್ವಲ್ಪ ವ್ಯತ್ಯಾಸಗಳಾಗ್ತಕ್ಕಂಥ ಸ್ಥಿತಿ. ನಿಮ್ಮ ಆರೋಗ್ಯದಲ್ಲಿ ಅಂತ ಗಂಭೀರತೆಯ ಸ್ವರೂಪವನ್ನು ಪಡಿತಕ್ಕಂಥ ಸಾಧ್ಯತೆಗಳು ಇರೋದಿಲ್ಲ. ಚಿಂತೆ ಮಾಡುವಂತ ಅವಶ್ಯಕತೆಗಳೇನು ಇರೋದಿಲ್ಲ ಧನುಸ್ಸು ರಾಶಿಗೆ ಸಂಬಂಧಪಟ್ಟಂತ ರೀತಿ ನೋಡಿದಾಗ. ಇನ್ನು ಮಕರ ರಾಶಿಗೆ ಸಂಬಂಧಪಟ್ಟಂತ ರೀತಿ ನೋಡಿದಾಗ ಸಾಮಾನ್ಯವಾಗಿ ಈ ದಿವಸ ಸಾಲವನ್ನ ಕೇಳಿದ್ದೀರಿ ಎಲ್ಲೋ, ಖಂಡಿತ ಸಹಕಾರಿಯಾಗಿ ನಿಲ್ಲುತ್ತೆ. ಆರ್ಥಿಕವಾದಂಥ ಸ್ಥಿತಿಗತಿಗಳು ಸುಧಾರಣೆ ಆಗ್ತಕ್ಕಂಥ ಸಂದರ್ಭ. ಸ್ವಲ್ಪ ಉದ್ಯೋಗಸ್ಥರಿಗೆ, ಬೇರೆ ಕಂಪನಿಗಳಲ್ಲಿ ದಿನಗೂಲಿ ವಾರಗೂಲಿ ಮಾಡುವಂಥವರಿಗೆ ತುಂಬಾ ಅದ್ಭುತವಾದಂಥ ಅನುಕೂಲ, ಯೋಗ ಫಲ, ಅದೃಷ್ಟ ಅಂತಕ್ಕಂಥದ್ದು ಕೈ ಹಿಡಿತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು. ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಜಾಗ್ರತೆ. ಸ್ವಲ್ಪ ಸುಸ್ತಾಗ್ತಕ್ಕಂಥದ್ದು, ಸ್ಕಿನ್ ಡಿಸೀಸ್ ಇರ್ತಕ್ಕಂಥವ್ರಿಗೆ, ಮೆದುಳಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳಿರ್ತಕ್ಕಂಥವ್ರಿಗೆ, ಬೆನ್ನು ಮೂಳೆಗೆ ಸಂಬಂಧಪಟ್ಟಂತ ಸಮಸ್ಯೆ, ನರಕ್ಕೆ ಸಂಬಂಧಪಟ್ಟ ಸಮಸ್ಯೆ ಇರ್ತಕ್ಕಂಥವ್ರಿಗೆ, ಈ ಸ್ಪೈನಲ್ ಕಾರ್ಡ್ ಅಲ್ಲಿ ಸ್ವಲ್ಪ ನರ ಇಷ್ಟ ಆಗ್ತಕ್ಕಂಥದ್ದು ಅಥವಾ ಕಾಲಲ್ಲಿ ನರ ಎಳಿತಕ್ಕಂಥದ್ದು, ಇಂಥವೇನಾದ್ರೂ ವ್ಯತ್ಯಾಸಗಳನ್ನು ನೋಡ್ತಕ್ಕಂಥ ಪರಿಸ್ಥಿತಿಗಳು ಬರಬಹುದು. ಸಣ್ಣ ಪುಟ್ಟದಾಗಿ ಸ್ವಲ್ಪ ನೋವನ್ನು ಹೆಚ್ಚಾಗಿ ತಿನ್ನುವಂತ ಸ್ಥಿತಿ ಕಂಡು ಬರುತ್ತದೆ. ಸಾಲ ಉಂಡು ಅಥವಾ ಸಾಲವನ್ನು ತೆಗೆದುಕೊಂಡು ಸ್ವಲ್ಪ ಹಣ ಆರ್ಥಿಕವಾದಂಥ ಪರಿಸ್ಥಿತಿಯನ್ನ ಸುಧಾರಣೆ ಮಾಡಿಕೊಳ್ತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ಇರುತ್ತೆ. ಪಾಲುದಾರಿಕೆ ವ್ಯವಹಾರ ಅಷ್ಟೊಂದು ಸುಸೂತ್ರವಿರುವುದಿಲ್ಲ. ಆದರೂ ಆರ್ಥಿಕವಾಗಿ ಒಂದು ರೀತಿಯಲ್ಲಿ ಏನು ಅವಶ್ಯಕತೆಗೆ ಬೇಕೋ ಆ ಅವಶ್ಯಕತೆಗಳೆಲ್ಲವೂ ಕೂಡ ಪೂರೈಕೆ ಆಗುತ್ತೆ. ಲಾಭವಿಲ್ಲದಿದ್ದರೂ ಕೂಡ ನಿಮಗೆ ವ್ಯಾವಹಾರಿಕ ಸ್ಥಿತಿಗೆ ಯಾವುದೇ ತೊಂದರೆಗಳು ಆಗುವುದಿಲ್ಲ. ಚಿಂತೆ ಮಾಡುವಂಥದ್ದು ಬೇಡ. ಈ ದಿವಸ ಮಕರ ರಾಶಿಗೆ ಸಂಬಂಧಪಟ್ಟಂತೆ ಕಡಲೆ ಕಾಳನ್ನ ದಾನ ಮಾಡ್ತಕ್ಕಂಥದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನ ನೀವು ನೋಡ್ತಕ್ಕಂಥದ್ದು. ಇನ್ನು ಕುಂಭರಾಶಿಗೆ ಸಂಬಂಧಪಟ್ಟಂತ ರೀತಿ ನೋಡಿದಾಗ ಕುಂಭರಾಶಿನವ್ರಿಗೆ ಸ್ವಲ್ಪ ಹಣಕಾಸಿನ ಅವ್ಯವಸ್ಥೆಗಳು ಕಾಡುವಂತ ಸಾಧ್ಯತೆಗಳಿರುತ್ತೆ. ಉದ್ಯೋಗದ ವಿಚಾರ ಸಂಬಂಧಪಟ್ಟಂತೆ ಅತೃಪ್ತಿ ಮತ್ತೆ ಅಸಮಾಧಾನ ಅಥವಾ ಉದ್ಯೋಗವನ್ನು ಬಿಡುವಂತ ಆಲೋಚನೆಗಳು ಬರಬಹುದು. ಒತ್ತಡಗಳು ಜಾಸ್ತಿ ಆಗ್ತಕ್ಕಂಥ ಸಂದರ್ಭ, ಅವಮಾನಿತರಾಗ್ತಕ್ಕಂಥ ಸ್ಥಿತಿ, ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನ ಕಾಣತಕ್ಕಂಥದ್ದು, ಮಕ್ಕಳ ಶತ್ರುಗಳಾಗ್ತಕ್ಕಂಥದ್ದು ಅಥವಾ ಪ್ರೀತಿ ಪಾತ್ರರು ಶತ್ರುಗಳಾಗ್ತಕ್ಕಂಥ ವಾತಾವರಣಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಸ್ವಲ್ಪ ಸಾಲದ ಚಿಂತೆಗಳು ಹೆಚ್ಚಾಗಿ ಬರುವಂತ ಸನ್ನಿವೇಶಗಳು ಬರಬಹುದು. ಆದರೂ ಕೂಡ ನಿಮಗೆ ಒಂದು ವರದಾನ, ನಿಮಗೆ ಯಾರು ಕೇಡನ್ನ ಮಾಡಬೇಕು ಅನ್ನೋ ರೀತಿಯಲ್ಲಿ ಬಯಸಿ ಬರ್ತಾರೋ ಅವರಿಗೆ ರಿವರ್ಸ್ ಆಗತ್ತೆ. ನಿಮಗೆ ಯಾವುದೇ ರೀತಿಯಾದಂತ ಕೇಡ ಆಗೋದಿಲ್ಲ, ತೊಂದರೆ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸ್ವಲ್ಪ ಒದ್ದಾಟ ಆಗಬಹುದು, ಆದರೆ ನಿಮಗೆ ತೊಂದರೆ ಆಗ್ತಕ್ಕಂಥ ಸ್ಥಿತಿ ಅಂತ ಇರೋದಿಲ್ಲ. ಭಯ ಬೀಳುವಂತ ಅವಶ್ಯಕತೆ ಇಲ್ಲ. ಆದರೆ ಆರ್ಥಿಕವಾದಂಥ ತೀರ್ಮಾನಗಳನ್ನ ಸ್ವಲ್ಪ ಜಾಗ್ರತೆಯಿಂದ ತೆಗೆದುಕೊಳ್ಳಬೇಕು. 10 ಗಂಟೆಯವರೆಗೆ
ಹಣಕಾಸಿನ ಸ್ಥಿತಿಗತಿಗಳಲ್ಲಿ ಅಂತ ಒದ್ದಾಟವಿಲ್ಲ ಅಂದ್ರೂ ಕೂಡ 10 ಗಂಟೆಯ ನಂತರ ಹಣಕಾಸಿನ ಅವ್ಯವಸ್ಥೆಗಳು ಹೆಚ್ಚಾಗ್ತಕ್ಕಂಥದ್ದು, ಅನಿರೀಕ್ಷಿತವಾಗಿ ಸಮಸ್ಯೆಗಳು ಕೌಟುಂಬದಿಂದ ಬಂದು ಸ್ವಲ್ಪ ಹಣಕಾಸಿನ ಮುಗ್ಗಟ್ಟುಗಳನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತದೆ ಈ ದಿವಸ ಅಂತಕ್ಕಂಥದ್ದು. ಕುಂಭರಾಶಿನವರಿಗೆ ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆಯೂ ಕೂಡ ಜಾಗೃತಿಯಿಂದಿರಬೇಕು. ವಾಹನ ಚಾಲನೆ ಎಚ್ಚರಿಕೆಯಿಂದ ಇರಬೇಕು. ಕೃಷಿಕರು ಸ್ವಲ್ಪ ಹೊಲದಲ್ಲಿ ಕೆಲಸ ಮಾಡಬೇಕಾದ್ರೆ ಹುಳ ಉಪಡೆ ಇರ್ತವೆ, ಸ್ವಲ್ಪ ನೋಡಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡಬೇಕಾಗತ್ತೆ ಈ ದಿವಸ. ಕುಂಭರಾಶಿನವರು 21 ಬಾರಿ ಕುಲದೈವತ ನಾಮಸ್ಮರಣೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನ ನೀವು ನೋಡ್ತಕ್ಕಂಥದ್ದು. ಇನ್ನು ಮೀನರಾಶಿನವರಿಗೆ ಸಂಬಂಧಪಟ್ಟಂತೆ ಮೀನರಾಶಿನವರಿಗೆ ಈ ದಿವಸ ಮಾತ್ರ ನಿಮಗೆ ಲಾಟ್ರಿ ಹೊಡೆದಂತ ರೀತಿಯಲ್ಲಿ ಆಗಬೇಕು. ಕೆಲವೊಂದು ಕೆಲಸ ಕಾರ್ಯ ವಿಚಾರ ಸಂಬಂಧಪಟ್ಟಂತೆ ಅಥವಾ ದೂರದಲ್ಲಿ ಹುಟ್ಟಿದ ಊರಿನಿಂದ ಬೇರೆ ಕಡೆ ಕೆಲಸ ಮಾಡುವಂತವ್ರಿಗೂ ಕೂಡ ಅನುಕೂಲದ ಒಂದು ಸ್ಥಿತಿ. ಸ್ಥಿರಾಸ್ತಿ ವಿಷಯಗಳಿಗೆ ಸಂಬಂಧಪಟ್ಟಂತೆ ತೀರ್ಮಾನ ಮತ್ತೊಂದು ರೀತಿಯಲ್ಲಿ ಏನಾದರೂ ನೀವಿದ್ದರೆ ಒಳ್ಳೆಯ ಅವಕಾಶಗಳು ಬರುವಂತ, ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆ ಅವಕಾಶಗಳು ಬರುವಂತ ಸಂದರ್ಭಗಳು ಕಂಡು ಬರುತ್ತೆ. ದಾಂಪತ್ಯದಲ್ಲಿರ್ತಕ್ಕಂಥ ಮನಸ್ತಾಪಗಳು ಬಗೆಹರಿತಕ್ಕಂಥ ಲಕ್ಷಣಗಳಿರ್ತದೆ. ಬಾಧಕಾಧಿಪತಿಯ ಪ್ರಭಾವಕ್ಕೊಳಗಾಗಿರ್ತಕ್ಕಂಥ ನಕ್ಷತ್ರವಿದ್ರೂ ಕೂಡ ನಿಮಗೆ ಅಂತ ಬಾಧೆಯನ್ನ ನೋಡುವಂತ ಸಾಧ್ಯತೆಗಳು ಇರೋದಿಲ್ಲ. ಆದರೆ ಖರ್ಚುಗಳು ಜಾಸ್ತಿ ಬರ್ತದೆ, ಉಳಿತಾಯ ಇಲ್ಲದೇ ಇರಬಹುದು. ಖರ್ಚು ವೆಚ್ಚಗಳಿಗೆ ಏನು ಬೇಕೋ ಅದೆಲ್ಲವೂ ಕೂಡ ಅವಕಾಶಗಳು ತುಂಬಾ ಚೆನ್ನಾಗಿ ಬರುತ್ತೆ. ಹೂಡಿಕೆ, ಯಾವ್ದಾದ್ರು ಹೊಸ ಉದ್ಯಮ ವ್ಯಾಪಾರ ವ್ಯವಹಾರ ಬಹಳ ಚೆನ್ನಾಗಿರ್ತಕ್ಕಂಥ ತೀರ್ಮಾನವನ್ನು ತೆಗೆದುಕೊಳ್ತೀರಿ ಹೂಡಿಕೆಗೆ ಸಂಬಂಧಪಟ್ಟಂತ ರೀತಿಯಲ್ಲಿ ನೋಡಿದಾಗ. ಮಕ್ಕಳಿಂದ ಸ್ವಲ್ಪ ಒಂಚೂರು ಲಾಭವಾಗ್ತಕ್ಕಂಥದ್ದು, ಅನುಕೂಲವಾಗ್ತಕ್ಕಂಥ ಸಂದರ್ಭ. ಸಂಗಾತಿಯಿಂದ ಲಾಭ, ಅನುಕೂಲ, ಯೋಗ ಬಲ, ಅದೃಷ್ಟ ಅನ್ನೋ ರೀತಿಯಾದಂಥ ಸ್ಥಿತಿ ಇವೆಲ್ಲವೂ ಕೂಡ ಮೀನರಾಶಿನ ನೋಡುವಂಥದ್ದು. ಒಟ್ಟಿನಲ್ಲಿ ಒಂದು ರೀತಿಯಲ್ಲಿ ಅದೃಷ್ಟದ ದಿವಸವಾಗಿ ಪರಿವರ್ತನೆಯಾಗ್ತಕ್ಕಂಥ ಸಂದರ್ಭಗಳು ಇರ್ತದೆ ಈ ದಿವಸ ಮೀನರಾಶಿನವ್ರಿಗೆ. ಅರಿಶಿಣದ ಬಟ್ಟೆಯನ್ನು ದಾನ ಮಾಡ್ತಕ್ಕಂಥದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನ ನೀವು ನೋಡ್ತಕ್ಕಂಥದ್ದು. ಶುಭವಾಗಲಿ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.